ಕನ್ನಡ ಪ್ರೀತಿ ಹೇಳುವಂತಹ GP ರಾಜರತ್ನಂ ಅವರ ಹಾಡು ಎಷ್ಟು ಸೊಗಸಾಗಿ ಅದೊಂಥರ ಕವಾಲಿ ಸ್ಟೈಲ್ ಅಲ್ಲಿ ಅದ್ರ ಮೊದಲು ನಮ್ಮ ಜೂರಿ ಬೇರೆ ಧ್ವನಿಗೂಡಿಸಿದ್ರು ವಾ 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 ಅಂತ. ಜೂರಿ ಥ್ಯಾಂಕ್ ಯು ಜೂರಿ, ದಟ್ಸ್ ಸೋ ಸ್ವೀಟ್ ಆಫ್ ಯು, ಸೋ ಕೈಂಡ್ ಆಫ್ ಯು. VP ಸರ್ ಹೇಗನ್ಸ್ತು ಈ ಪರ್ಫಾರ್ಮೆನ್ಸ್ ನಿಮ್ಗೆ? 95ನೇ ಇಸ್ವಿನಲ್ಲಿ ನಾನು ಬಾಂಬೆ ಹೊರಟೋದೆ. ಮೈಸೂರಿನಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ನನಗೆ ಮೈಸೂರು ಅನಂತ ಸ್ವಾಮಿ ಅವರ ಒಂದು ಎದೆ ತುಂಬಿ ಹಾಡು ಅದೊಂದು ಹಾಡು ನನ್ನೊಂದಿಗೆ ನನ್ನ ಒಂದು ಮೈಸೂರಿನ ಆಸ್ತಿಯಾಗಿ ಬಂತು. ಅದು ಈಗಲೂ ನನಗೆ FD, ಅದು ನನಗೆ ಭಾವನೆಗಳ ಒಂದು ಇಂಟ್ರೆಸ್ಟ್ ಸಿಗ್ತಾನೆ ಇರುತ್ತೆ. ರಾಜು ಅನಂತ ಸ್ವಾಮಿ ಅವ್ರನ್ನ ನಾನು ಬಹಳ ಬ್ರೀಫ್ ಆಗಿ ಮೀಟ್ ಆದೆ ನಮ್ಮ ಸಾರೆಗಮಪ ಒಂದು ಕಾರ್ಯಕ್ರಮದಲ್ಲಿ. ಆ ಸಮಯದಲ್ಲಿ ಅವರೊಂದಿಗೆ ನಾನು ಸುಮ್ಮನೆ ನಮಸ್ಕಾರ ಸರ್ ಅಷ್ಟೇ ಆಗೋಯ್ತು. ಆದರೆ ಆ ವ್ಯಕ್ತಿಯ ಒಂದು ಟ್ಯಾಲೆಂಟು, ಮ್ಯೂಸಿಕ್ಕು, ಅವರ ಕಲೆ, ಆ ವಿಶ್ವರೂಪ ಏನಿದೆ ಅದನ್ನ ನಾನು ಮೈ ಬ್ಯಾಡ್ ಲಕ್ ದಟ್ ಐ ಕುಡ್ ನೆವರ್ ಸಿ ದಟ್ ಇನ್ ಪರ್ಸನ್. ಬಟ್ ನಾನು ಅವ್ರ ಬಗ್ಗೆ ಅನೇಕ ಕಥೆಗಳನ್ನು ಕೇಳ್ತೀನಿ, ಅನೇಕ ವಿಷಯಗಳನ್ನು ಕೇಳ್ತೀನಿ. ರಾಜು ಅನಂತ ಸ್ವಾಮಿ ಅವರು ಮ್ಯೂಸಿಕ್ ಅಂದ್ರೆ ಎಂಥ ಒಂದು ಹುಚ್ಚು ಅವ್ರಿಗಿತ್ತು ಮತ್ತು ಅವರ ಕ್ರಿಯೇಷನ್ಸ್ ಹೇಗಿತ್ತು ಅಂತ. ಸೊ ನಾನು ಇಲ್ಲಿ ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ, ಬಹುಶಃ ರಾಜು ಅನಂತ ಸ್ವಾಮಿ ಅವರ ಒಂದು, ಬಿಕಾಸ್ ನಿಮಗೂ ಅವರೊಂದಿಗೆ ಒಡನಾಟ ಇತ್ತು, ಗುರುಗಳು, ನಾ ಅವ್ರ ಶಿಷ್ಯ ಸರ್ ಅಲ್ವಾ? ಅವರು ಖಂಡಿತವಾಗಿಯೂ ಅವರ ಸಂಗೀತದ ಆತ್ಮವನ್ನ ತಮ್ಮತ್ರ ಕೊಟ್ಟು ಹೋಗಿದ್ದಾರೆ ಸರ್. ಈ ಹಾಡು ಅದಕ್ಕೆ ಸಾಕ್ಷಿ. ನೀವು ಹಾಡಿದ ರೀತಿ, ಒಂದೊಂದು ಪದಗಳು, ಆ ಕನ್ನಡ ನಿಮ್ಮ ನಾಲಿಗೆನಲ್ಲಿ ಎಷ್ಟು ಸುಂದರವಾಗಿದೆ. ಅದನ್ನ ನೋಡ್ತಿದ್ರೆ ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ, ನಾನು ಇಷ್ಟು ಪರ್ಫೆಕ್ಟ್ ಕನ್ನಡದ ಕಲಾವಿದನನ್ನ ನಾನು ನೋಡಿಲ್ಲ ನಿಮ್ಮನ್ನು ಬಿಟ್ರೆ. ನಾನು ನಿಜವಾಗಿಯೂ ನಿಮ್ಮಷ್ಟು ಒಂದು ಪರ್ಫೆಕ್ಟ್ ಆರ್ಟಿಸ್ಟನ್ನ ಕರ್ನಾಟಕದಲ್ಲಿ ನಾನು ನಿಜವಾಗಿಯೂ ನಾನು ಒಪ್ಕೋಬೇಕಾದ ವಿಷಯ ನಾನು ನೋಡಿಲ್ಲ ಸರ್. ನಿಜವಾಗಿಯೂ ನನಗೆ ಪಾಪ ಎಂಥ ಕಲೆ, ಎಂಥ ಕಲೆ, ಎಂಥ ಕಲೆ ಅನ್ಸುತ್ತೆ. ನಿಮ್ಮ ಸಾಧನೆ ಎಷ್ಟು ನೀವು ಸಾಧನೆ ಮಾಡಿರ್ಬೇಕು. ಆ ಹಾರ್ಮೋನಿಯಂ ನುಡಿಸ್ಬೇಕಾದ್ರೆ ಆ ಗ್ರೇಸು, ಆ ಒಂದು ನೋಟ್ಸು ಎಲ್ಲವೂ ನೀವು ಯು ಆರ್ ಎ ಕಂಪ್ಲೀಟ್ ಆರ್ಟಿಸ್ಟ್ ಸರ್. ಯು ಆರ್ ಎ ಕಂಪ್ಲೀಟ್ ಆರ್ಟಿಸ್ಟ್, ಅದರಲ್ಲಿ ಸಂದೇಹವೇ ಇಲ್ಲ. ಜಾನಪದ ಸಂಕ್ರಾಂತಿ ದಿನ ಆ ಒಂದು ಪ್ರೀತಿ ಅಪ್ಪುಗೆ ನಾನು ಐ ರಿಯಲಿ ವಾಂಟ್ ಟು ಹಗ್ ಯು ಸರ್. ನಾನು ಅಲ್ಲಿ ಬರ್ತೀನಿ. ಹರ್ಷ, ಪ್ರತಿ ಕಲಾವಿದನ ಕನಸು ಇದು. ಯಾರು ಬಂದಿರೋದು ವೇದಿಕೆ ಮೇಲೆ? ವಿಶ್ವ ಪ್ರಸಿದ್ಧ ಗಾಯಕ ವಿಜಯ್ ಪ್ರಕಾಶ್ ಸರ್ ಅವರು. ಅದನ್ನ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನಡ್ಕೊಂಡು ಬಂದು ನಿಮ್ಗೆ ಒಂದು ಅಪ್ಪಿಗೆ ನೀಡ್ತಾರೆ ಅಂದ್ರೆ ಈ ಕ್ಷಣ ಮಾತಾಡಿ. ಸರಿಗಮಪಲ್ಲಿ ಬಂದಾಗಿಂದ ನಂಗೆ ಒಂದು ಕನಸಿತ್ತು. ಒಂದ್ಸಲಿ ಗುರುಗಳು ಮೈಸೂರನ ಸ್ವಾಮಿ ಸರು, ರಾಜನ ಸ್ವಾಮಿ ಸರ್ ಆ ಒಂದು ಕಂಪೋಸಿಷನ್ ವೇದಿಕೆ ಮೇಲೆ ಹಾಡೋ ಪುಟ್ಟ ಪ್ರಯತ್ನ ಮಾಡಬೇಕು ಅಂತ ಅವಾಗಿನ ಕನಸು, ಒಂದು ಸೀಸನಿಂದ. ಆ್ಯಂಡ್ ರಾಜು ಸರು, ನಾನು ಯಾವತ್ತೂ ಕ್ಲಾಸ್ಗೆ ಹೋಗಿ ಅವ್ರ ಹತ್ರ ಕಲಿಲಿಲ್ಲ. ಅವ್ರ ತೊಡೆ ಮೇಲೆ ಮಲಗ್ತಾ ಒಬ್ಬ ಚಿಕ್ಕ ಹುಡುಗ, ಅವ್ರ ದೊಡ್ಡತನ ಎಷ್ಟು ಅಂತ ತಿಳ್ಕೊಳಕ್ಕೂ ನನಗಷ್ಟು ಏಜ್ ಆಗಿರಲಿಲ್ಲ. ಆ ರೀತಿ ಒಡನಾಟದಲ್ಲಿ ಕಲಿತಾ ಬೆಳೆದವನು ನಾನು. ಅವ್ರನ್ನ ಕಳ್ಕೊಂಡಾಗ ಅವ್ರು ಎಷ್ಟು ದೊಡ್ಡವರು, ನಾನು ಎಷ್ಟು ಕಳ್ಕೊಂಡಿದ್ದೀನಿ ಅನ್ನೋದನ್ನ ಇವತ್ತಿಗೂ ನನ್ನ ಜೀವನದ ಒಂದೇ ಒಂದು ಕೊರಗು. ಅವ್ರು ತುಂಬ ಆಸೆ ಪಟ್ಟು ಒಂದು ವೇದಿಕೆಯಲ್ಲಿ ನೀನು ನಂತರ ಹಾರ್ಮೋನಿಯಂ ನುಡಿಸ್ಕೊಂಡು ಹಾಡ್ಬೇಕು ಕಣೋ ಅಂತ ಅದು ಅವ್ರ ದೊಡ್ಡ ಮಾತು. ಅವರು ನನ್ನ ಮೇಲೆ ಇಟ್ಟಂಥ ಆಕಾಂಕ್ಷೆ ಅದಾಗಲಿಲ್ಲ. ಆದರೆ ಅವರ ಆಶೀರ್ವಾದನೆ ಅಂತ ಅನ್ಕೋತೀನಿ. ನೀವು ಇಷ್ಟು ಪ್ರೀತಿಯಿಂದ, ತುಂಬ ದೊಡ್ಡತನ ಸರ್ ನಿಮ್ಮದು. ನಿಮ್ಮಂಥವ್ರು ಎದ್ದು ಬಂದು ಇಷ್ಟು ಪ್ರೀತಿ ಒಂದು ಹಕ್ಕು ಕೊಡೋದು, ಅದು ನಮಗೆ ತುಂಬ ದೊಡ್ಡದು. ತುಂಬ ಅಂದರೆ ತುಂಬ ದೊಡ್ಡ ವಿಷಯ ನಮ್ಮಂಥ ಬೆಳೆಯೋಕ್ಕೆ ಆಸೆ ಪಡುವಂಥ ಕಲಾವಿದರಿಗೆ. ಸಚ್ ಎ ನೈಸ್ ಗೆಸ್ಚರ್ ಸರ್. ನನ್ನ ರಾಜು ಸರೇ ಬಂದು ನಾನು ಮಾತಾಡ್ಸಿದ್ರೇನೋ ಅನ್ನೋಷ್ಟು ನನಗೆ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಅರ್ಜುನ್ ಸರ್. ರೌಂಡ್ಗಳು ಯಾವುದಾದ್ರೂ ಏನಪ್ಪ, ಒಂದು ಒಳ್ಳೆ ಕಲಾವಿದನಿಗೆ ಯಾವ ರೌಂಡ್ ಆದ್ರೆ ಏನು, ಆ ರೌಂಡ್ಗಳೇ ಇವ್ರ ಹಿಂದೆ ರೌಂಡ್ ಹೊಡಿತಾ ಇರ್ತದೆ. ಅವ್ರು ಎಲ್ಲ ರೌಂಡಲ್ಲೂ ಏನಾದ್ರು ನಾನು ಕಲ್ಪನೆನೇ ಮಾಡಿಲ್ಲ ಈ ಥರ ಒಂದು ಜಾನಪದ ವಿಭಿನ್ನವಾದಂಥ ಪ್ರೆಸೆಂಟೇಷನ್. ಒಂದು ಹಾರ್ಮೋನಿಯಂ ತಂದು ಒಬ್ರು ಆರ್ಟಿಸ್ಟ್ ಆಡಿದ್ರೆ, ಯಾಕಂದ್ರೆ ಎಷ್ಟೊಂದು ಸೀಸನ್ ಮಾಡಿದೀವಿ, ನಾನು ಎಲ್ಲೂ ನೋಡಿರ್ಲಿಲ್ಲ ಈ ಥರದ್ದು ಒಂದು ಕ್ವಾಲಿಟಿ ಆಫ್ ಪ್ರೆಸೆಂಟೇಷನ್. ಯು ಆರ್ ಅನ್ ಕಂಪ್ಲೀಟ್ ಆರ್ಟಿಸ್ಟ್ ಹರ್ಷ ಅವರೇ. ಅದು ನಮ್ಮ ಪುಣ್ಯ. ನೀವು ಸರಿಗಮಪನಲ್ಲಿ ನೋಡಿದೆ ನಿಜವಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ದೊಡ್ಡವನಾಗೋದು ಅವ್ನು ದೊಡ್ಡವನಾಗಕ್ಕಲ್ಲ, ಅವ್ನು ಇನ್ಸ್ಪೈರ್ ಮಾಡೋದು. ಎಲ್ಲರನ್ನೂ ಇನ್ಸ್ಪೈರ್ ಮಾಡ್ತಾನೆ ನೋಡಿ, ಆ ವ್ಯಕ್ತಿತ್ವನೇ. ಬಹಳ ಸಂತೋಷ ಆಗುತ್ತೆ ಹರ್ಷ ಅವರೇ. ಈ ಲೆಗಸಿ ಕಂಟಿನ್ಯೂ ಆಗಲಿ. ಯಾಕಂದರೆ VP ಸರ್ ಅಷ್ಟು ಈಸಿಯಾಗಿ
ಅವ್ರು ಹೇಳಿದ್ರಲ್ಲ ವಿ ಪಿ ಸರ್ ಅಂದರೆ ವಿಶ್ವಪ್ರಸಿದ್ಧ, ವಿ ಪಿ ಅಂದರೆ ವಿಶ್ವಪ್ರಸಿದ್ಧ. ಅವರ ದೊಡ್ಡ ಗುಣ ಅದು. ಅವ್ರು ಯಾರೇ ಒಳ್ಳೆ ಆರ್ಟಿಸ್ಟ್ ನೋಡಿದ್ರೆ ಅವ್ರು ಕರ್ಗೋಗ್ಬಿಡ್ತಾರೆ. ಅವರ ಆಶೀರ್ವಾದ ಇವತ್ತು ನಿಮ್ಮ ಮೇಲೆ ಇದೆ, ರಾಜು ಸರ್ ಆಶೀರ್ವಾದ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ದೊಡ್ಡ ಮಾತು. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ವೇದಿಕೆ ಮೇಲೆ ನಿಂತಿರೋದು ಒಳ್ಳೆ ಸಂಸ್ಕಾರ ಉಳ್ಳ ಪ್ರತಿಭೆ. ನೀವು ಪೂರ್ತಿ ಪರ್ಫಾರ್ಮೆನ್ಸ್ನ ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ರಿ. ನೀವು ಸಂತೋಷ ಹಂಚ್ಕೊಳ್ಳಿ ಮಹಾಗುರುಗಳೇ. ಪಲ್ಲವಿಯ ಕಡೆ ಲೈನು ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ. ಅದನ್ನ ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕ್ಕೋ ಬ್ಲೆಸ್ಸಿಂಗ್ ಬಾಣ. ಇದು ಟೈಮ್ ಟು ರಿಸೀವ್ ಯುವರ್ ಅಪ್ರಿಷಿಯೇಷನ್ಸ್. ನನಗೆ ಇವತ್ತು ಸಂಕ್ರಾಂತಿ ಹಬ್ಬ ಫುಲ್ ಆಯಿತು, ಕಂಪ್ಲೀಟ್. ಇವತ್ತು ನಿನ್ನ ಪರ್ಫಾರ್ಮೆನ್ಸ್ ನನಗೆ ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತು. ಯಾಕಂದರೆ ಅನಂತ ಸ್ವಾಮಿಯವರು ಆ ಥರ ಕೂತು ಹಾಡ್ತಿದ್ರೆ ನಾವು ಜನಗಳ ರಶ್ಶಲ್ಲಿ ಎಲ್ಲಿದ್ದಾರೆ ಅವರು, ಹೇಗಿದ್ದಾರೆ ಅವರು, ಈ ಥರ ನೋಡ್ತಾ ಇದ್ವಿ. ಆಮೇಲೆ ಅವರು ಮ್ಯಾಂಡ್ಲೈನ್ ನುಡ್ಸೋದನ್ನು ನೋಡಿ ನಾನು ಮ್ಯಾಂಡ್ಲೈನ್ ಕಲಿಬೇಕು ಅಂತ ಕಲಿತು ಅವರೆದುರಿಗೆ ನುಡಿಸಿ ಈ ಥರ ಎಲ್ಲ ಸಾಧನೆ ಮಾಡಿದ್ದೀವಿ. ಅದಕ್ಕೆ ನಾನು ಬರೆದಿದ್ದು ಅನಂತ ಸ್ವಾಮಿ ವಾದ್ಯ ಇದೆ, ನರಸಿಂಹಸ್ವಾಮಿ ಪದ್ಯ ಇದೆ ಅಂತ. ಅದಕ್ಕೋಸ್ಕರನೇ ಬರೆದಿದ್ದು. ಇದು ನಗರ ಜಾನಪದ. ಆ್ಯಕ್ಚುಲಿ ಕರ್ನಾಟಕಕ್ಕೆ ಜಾನಪದದ ದೊಡ್ಡ ಅಲೆ ಎದ್ದಾಗ TP ಕೈಲಾಸಂ ಅವರು ಮೊದಲು ಈ ಹಳ್ಳಿ ಭಾಷೆಯನ್ನು ಹಾಡುಗಳಾಗಿ ನಮಗೆ ಕೊಟ್ಟರು. ನೋಡಿವ್ರ ನೀವು ನಮ್ಮ ಜೀನಾವ, ನಮ್ಮ ಗಜನಿಂಬೆ ನಂಜಿನಾವ, ಈ ಥರ ಹಾಡುಗಳೆಲ್ಲ ಕೊಟ್ಟರು. ಅವರ ಪರಮ ಶಿಷ್ಯರು JP ರಾಜರತ್ನಂ. ಅವರು ಹೆಚ್ಚಿಗೆ ಬರೀತಿರ್ಲಿಲ್ಲ. ಇವರು ಅವ್ರನ್ನ ನೋಡಿದ್ರು, ಏನು ಬರೀಬೇಕು ಅಂತ ಗೊತ್ತಾಯ್ತು. ಇವರು ನಗರ ಜಾನಪದಕ್ಕೆ ಓಂಕಾರ ಹಾಕಿದ್ರು. ರತ್ನದ ಪದಗಳು ಕನ್ನಡ ನಾಡಿನ ನಗರ ಜಾನಪದದ ಓಂಕಾರ. ಅದು ಆ್ಯಕ್ಚುಲಿ ಅಲ್ಲಿಂದಲೇ ಆ ಭಾಷೆಗೆ ಗೌರವ ಬಂದಿದ್ದು. JP ರಾಜರತ್ನಂ ಅಂದರೆ ತಮಾಷೆ ಅಲ್ಲಪ್ಪ. ಅವರು ಭಾರತೀಯ ಪರಂಪರೆಯ ಎಲ್ಲ ಜ್ಞಾನ ಸಾಹಿತ್ಯದ ಪ್ರಕಾಂಡ ಪಂಡಿತರು ಮತ್ತು ಜೈನ ಧರ್ಮದ ಎಲ್ಲ ಸಾಹಿತ್ಯವನ್ನು ಕನ್ನಡಕ್ಕೆ ತಂದವರು. ಬೌದ್ಧ ಧರ್ಮದ ಎಲ್ಲ ಪ್ರಕಾರಗಳನ್ನು ಕನ್ನಡಕ್ಕೆ ತಂದು ಶಾಕ್ಯ ಸಾಹಿತ್ಯ ಮಂಟಪ ಅಂತ ಅವರೊಂದು ಪಬ್ಲಿಕೇಶನ್ ಸ್ಟಾರ್ಟ್ ಮಾಡಿ ಕನ್ನಡಕ್ಕಾಗಿ ಬದುಕಿ ಹೋಗಿ ಇಡೀ ನಾಡಿಗೆ, ರಾಷ್ಟ್ರಕ್ಕೆ ವಿಶ್ವಮಾನವ ತತ್ವವನ್ನು ಆಗಲೇ ಹೇಳ್ಬಿಟ್ಟಿದ್ದಾರೆ ಅವರು. ಕನ್ನಡಕ್ಕೊಬ್ಬರೇ TP ಕೈಲಾಸಂ ಅಂತಾರೆ, ಜೊತೆಯಲ್ಲಿ ಕನ್ನಡ ದೇಶಕ್ಕೆ ಒಬ್ಬರೇ ರಾಜರತ್ನಂ. ನೀವು ಅವ್ರನ್ನ ನೆನೆಸಿ ಅಲ್ಲಿ ಬಂದರು. ಅವ್ರ ಹೆಸರೇ ಗುಂಡ್ಲು ಪಂಡಿತ್ ಅಂತ. ಅವರು ಪಾಠಗಳು ಮಾಡ್ತಿದ್ರೆ ನಾವು ಸೆಂಟ್ರಲ್ ಕಾಲೇಜ್ನಲ್ಲೂ ಕಿಟಕಿಯಲ್ಲಿ ದೂರ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ವಿ. ಅವರು ಹಾಡ್ತಾ ಅಭಿನಯಿಸ್ತಾ ಪಾಠಗಳನ್ನು ಹೇಳ್ತಿದ್ರೆ ಇಡೀ ಸಾಂಸ್ಕೃತಿಕ ಗುರುಗಳು ಅಲ್ಲಿ ನೆಲೆಸಿದ್ದಾರೆ ಅನ್ಸೋದು ನಮಗೆ. ಅಂತ ಗುರುಗಳವರು. ಅವ್ರು ಬರೆದಿರೋದು ಎಂತೆಂತ ಬರೆದವ್ರೆ. ಏನೇ ಮಲ್ಲಿ ಇದು ಹೊಸ ಅವತಾರ, ಶರಟು ಶರಾಯಿಯ ವೇಷ, ಶರಟು ಅಲ್ಲ ಇದು ಶರಾಯಿ ಅಲ್ಲ, ನಮ್ದು ಪಂಜಾಬಿ ದೇಶ. Sa-ri-ga-ma-pa-pa-sa-sa